ನಿಮ್ದು ಈಗ ಆಪರೇಷನ್ಗಿಂತ ಮುಂಚೆ ಯಾವ ಥರ ಇತ್ತು ನಿಮ್ಮ ಕಂಡೀಷನ್? ಆಪರೇಷನ್ಗಿಂತ ಮುಂಚೆ ಏನು ಕಾಣಿಸ್ತಿದ್ದೇ ಇಲ್ಲ, ವೈಟ್ ಗಾಳಿ ಇದ್ದಂಗಿತ್ತು, ಅಕ್ಷರನೂ ಇಲ್ಲ, ಗಿಡ ಗಂಟೆನೂ ಕಾಣಿಸ್ತಿದ್ದಿಲ್ಲ, ಯಾರು ಬಂದಾರಂತನೂ ಪರಿಚಯ ಆಗ್ತಿದ್ದಿಲ್ಲ ನಮ್ಗೆ. ಅವ್ರ ಧ್ವನಿ ಮೇಲೆ ಗುರ್ತಿರಿತಿದ್ವಿ ನಾವು. ಹೀಗಾಗಿ ಆಪರೇಷನ್ ಯಾವಾಗ ಮಾಸ್ಯಪ್ಪ ಯಾವಾಗ ತೋರಿಸೇವು ಅಂತ ಭಾಳ ಇದರಿಂದ ಕಾಯ್ಕೊಂಡು ಕೂತಿದ್ವಿ. ಈ ದವಾಖಾನೆ ಹೆಸರು ಗೊತ್ತಾಗಿಂದ ಇಲ್ಲಿ ಅವ್ರು ಎಲ್ಲರೂ ಚಲೋ ಇದ್ದಾರೆ, ಫ್ಯಾಮಿಲಿ ಮೆಂಬರ್ ಇದ್ದಂಗಿದ್ದಾರೆ, ಡಾಕ್ಟರ್ ಆದ್ರೂ ಅಷ್ಟು ಇಲ್ಲ, ಸಿಂಪಲ್ ಇದ್ದಾರೆ, ಚಲೋ ಇದ್ದಾರೆ ಅಂತಂದು ನಾವು ಧೈರ್ಯ ಮಾಡಿ ಇಲ್ಲಿ ಬಂದಿದ್ವಿ. ಈ ದವಾಖಾನೆ ಬಂದು ಮಾಡಿಸಿದ್ವಿ. ಈಗ ಆಪರೇಷನ್ ಆದ್ಮೇಲೆ ನಿಮ್ಗೆ ಏನು ಚೇಂಜಸ್ ಅನ್ಸುತ್ತೆ? ಚೇಂಜಸ್ ಅಂದರೆ ನಾವು ಅವಾಗಿನ ಈಗ ಹೊಸ ಲೋಕಕ್ಕೆ ಬಂದದ್ದು ಎಲ್ಲ ಕ್ಲಿಯರ್ ಕಾಣಿಸ್ತಿದೆಲ್ಲ, ಒಂಥರ ಸಂತೋಷ ಆಗ್ತದೆ. ಯಾವ ರೀತಿ ಸಮಸ್ಯೆ ಇಲ್ಲ. ನಾವು ಒಬ್ಬರೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ, ನಾವು ಒಬ್ಬರು ಅಡ್ಡಾಡ್ತೀವಿ, ಎಲ್ಲ ಕೆಲಸನೂ ನಾನೇ ಮಾಡ್ಕೊತೀನಿ. ಹೀಗಾಗಿ ಭಾಳ ಸಂತೋಷ ಆಗ್ತದೆ. ಈಗ ನಮ್ಮ ಡಾಕ್ಟರ್ ಜೊತೆ ನೀವು ಮಾತಾಡೀನಿ, ಅವ್ರ ಕಡೆ ಆಪರೇಷನ್ ಎಲ್ಲ ಮಾಡಿಸ್ಕೊಂಡಿರಿ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ಹೇಳಿದ್ನಲ್ಲ, ಸಿಂಪಲ್ ಇದ್ದಾರೆ ಡಾಕ್ಟರ್. ನೋಡಿರ ಹೆದರ್ಕೊಂಡು ಭಯ ಪಡಂಗಿಲ್ಲ. ಅವರು ಮಾತಿನಾಗಾದ್ರೂ ನೈಸ್ ಮಾತಾಡ್ತಾರೆ, ಒಳ್ಳೇದಿದ್ದಾರೆ. ಗುಣ ಮುಖ್ಯ, ಸ್ವಭಾವ ಮುಖ್ಯ ಅಲ್ರಿ. ಅದಕ್ಕೆ ಅವ್ರ ಜೋಡಿ ಅವ್ರ ಮಾತು ಅವ್ರ ಜೋಡಿ ಮಿಂಗಲಾಗಿ ನಾವು ಸಹಿತನೂ ಕ್ಲೋಸ್ ಆಗಿ ಮಾತಾಡ್ಬಿಡ್ತೀವಿ. ಭಾಳ ಬೆಸ್ಟ್ ಇದ್ದಾರೆ. ಓಕೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ನಿಮ್ಗೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸಿಸ್ಟರ್ಸ್ ಎಲ್ಲ ನಿಮ್ಗೆ ಟೆಸ್ಟ್ ಎಲ್ಲ ಮಾಡ್ತಾ ಇದ್ರು, ನಿಮ್ಮ ಜೊತೆ ಮಾತಾಡ್ತಾ ಇದ್ರು, ಆಪರೇಷನ್ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಅವ್ರು ಕೊಡ್ತಾ ಇದ್ರು. ಅವ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು? ಅವರು ದವಾಖಾನೆಗೆ ಅಷ್ಟೇ ಸಿಸ್ಟರ್ಸ್ ಅಲ್ಲ, ನಮಗೂ ಸಿಸ್ಟರ್ಸನೇ. ಅವರು ನಾವು ಎಲ್ಲ ಕ್ಲೋಸ್ ಆಗಿ ಕರ್ಕೊಂಡು ಹೋಗಿ, ಇಂತಲ್ಲಿ ಹೋಗಿ, ಇಂತಲ್ಲಿ ಮಾಡಿ ಕರ್ಕೊಂಡು ಹೋಗಿ ಎಲ್ಲ ತೋರಿಸಿ ಪರಿಚಯ ಮಾಡಿಕೊಟ್ಟು ಮಾಡಿದ್ವಿ. ಎಲ್ಲ ರೀತಿಯಿಂದನೂ ನನಗಿದು ದವಾಖಾನೆ ಅನ್ನಿಸ್ಲೇ ಇಲ್ಲ. ಈಗೂ ಅನ್ಸಂಗಿಲ್ಲ ದವಾಖಾನೆ ಅಂತಂದರೆ. ಆಸ್ಪತ್ರೆಗೆ ಫ್ರೀಯಾಗಿ ಬಂದ್ಬಿಟ್ಟಿದ್ದು ನಾನು. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಅನ್ನೆಲ್ಲ ಹಾಗೆ ಕ್ಲೋಸ್ ಆಗೇ ಇದ್ದೀವಿ. ಸುಳ್ಳು ನಾವು ಒಳ್ಳೆಯದೇ ಇದ್ದೀವಿ. ನೀವು ಹೊಸ ಸುಳ್ಳು ಯಾಕೆ ಹೇಳ್ಬೇಕು, ಇದ್ದಿದ್ದಂಗೆ ನೀವಾಯಿತು ಡಾಕ್ಟರ್ ಆದರು, ಭಾಳ ಕ್ಲೋಸ್ ಆಗಿ ಎಲ್ಲ ಹಚ್ಕೊಂಡು ಮಾಡಿದ್ರಿ ಎಲ್ಲನೂ. ಅದೇ ಧೈರ್ಯನ ನನಗೆ ಇಷ್ಟೆಲ್ಲ ಓದಾಡಲಿಕ್ಕೆ ಅನುಕೂಲ ಆಗ್ತದೆ. ಚಲೋ ಮಾಡಿದ್ವಿ.